ಸಾವು ಕಣ್ ಮುಂದೆ ಇದ್ರು ಧರ್ಮ ಹೇಳಲು ಅಂಜಲಿಲ್ಲ, ಅದೇ ಹಿಂದೂ ಧರ್ಮಕ್ಕೆ ತಾಕತ್ತು. ಅಂದ್ರೆ ಧರ್ಮ ಕೇಳಿ ಕೇಳಿ ಹೊಡೆದಾರಲ್ಲ, ಅದ್ರ ಸಲುವಾಗಿ ಹಾಕ್ಸಿರೋದು. ಹಿಂದೂ ಧರ್ಮ ಅಂದ್ರೆ ಒಂದು ಅದೇ ಶಕ್ತಿ, ಅದೇ ತಾಕತ್ತು, ಅದೇ ಇಲ್ಲ. ಏನಿಲ್ಲ ಕ್ಯಾಪ್ಗಳೆಲ್ಲ ತೆಗೆದು ಜಮೀನಲ್ಲಿ ಮಾಡ್ಕೊಂಡು ಅದೇ ಆಟು ಹಿಂದೆ ಬರೆದ ಸಾಲು ಅರ್ಥ ಆಗು ಟೈಮು ಬಂತು ನಂಗೂ. ಅಂದ್ರೆ ಮೊನ್ನೆ ಅದು ದಾಳಿ ಆಯ್ತಲ್ಲ ನಮ್ದು ಹಿಂದೂಗಳದ್ದು, ಅಂದ್ರೆ ಧರ್ಮ ಕೇಳಿ ಕೇಳಿ ಹೊಡೆದಾರಲ್ಲ, ಅದ್ರ ಸಲುವಾಗಿ ಹಾಕ್ಸಿರೋದು. ಅವ್ರು ಧರ್ಮ ಕೇಳಿ ಹೊಡಿತಾರಂತ ಗೊತ್ತಿದ್ರು ಧರ್ಮದ ಬಗ್ಗೆ ಹೆದರ್ಲಿಲ್ಲ, ಹೇಳಿಲ್ಲ, ಸುಳ್ಳು ಹೇಳಿಲ್ಲ. ಅದ್ರ ಸಲುವಾಗಿ ನಾನು ಸಾವು ಕಣ್ ಮುಂದೆ ಇದ್ರು ಧರ್ಮದ ಬಗ್ಗೆ ಹೇಳಕ್ ಹಿಂದೂ ಧರ್ಮದವ್ರು ಅಂಜಲಿಲ್ಲ ಅಂತ ಹಾಕಿರೋರು ಅಷ್ಟೇ. ಅದಕ್ಕೆ ಜನರಿಗೆ ಗೊತ್ತಾಗ್ಲಿ ನಮ್ದು ಧರ್ಮದ ಬಗ್ಗೆ ಏನು, ಹೆಂಗೆ, ಎಷ್ಟೇ ಸಾವು ಕಣ್ ಮುಂದೆ ಇದ್ರು ನಾವು ಧರ್ಮ ಬಿಟ್ಟು ಕೊಡಲ್ಲ ಅಂತ ಅದೊಂದು ಮೆಸೇಜ್ ಜನರಿಗೆ ಗೊತ್ತಾಗ್ಲಿ ಅಂತ ಹಾಕಿರೋದು. ದಾಳಿ ಆಯ್ತಲ್ಲ ಅದ್ರ ಬಗ್ಗೆ. ಅದ್ರ ಬಗ್ಗೆ ಹಾಕಿದ್ ಸರ್, ಅದ್ರ ಸಲುವಾಗಿ ಹಾಕಿರೋದು. ಸಾವು ಕಣ್ ಮುಂದೆ ಇದ್ರು ಧರ್ಮ ಹೇಳಲು ಅಂಜಲಿಲ್ಲ, ಅದೇ ಹಿಂದೂ ಧರ್ಮಕ್ಕೆ ಇರುವ ತಾಕತ್ತು ಅಂತ ಹಾಕಿರೋದು. ಅದು ನಮ್ಗೆಲ್ಲ ಗೊತ್ತಾಗ್ಬೇಕಲ್ಲ ಪ್ರತಿಯೊಬ್ಬ ಹಿಂದೂಗಳಿಗೂ. ಇವತ್ತು ಇದು ಹಿಂದೂಗಳು ಧರ್ಮನ ಮರಿತಾ ಇದಾರೆ, ಸನಾತನ ಧರ್ಮ ಮರಿತಾ ಇದಾರೆ ಅಂತ ಎಲ್ಲಾ ಕಡೆ ಹೇಳ್ತಾರೆ. ಯಾಕೆ ಹಿಂಗ ಸರ್? ಅದು ನಿಜವಾದ ಹಿಂದೂಗಳು ಇರೋರಂತವ್ರು ಯಾರಂತರೂ ಮರೆಯೋದಿಲ್ಲ. ಇನ್ನೇನ್ ಅಲ್ಪ ಸ್ವಲ್ಪ ಇರ್ತಾರಲ್ಲ ಅವ್ರು ಏನಾದ್ರು ಮರಿಬಹುದು. ನಿಜವಾದ ಹಿಂದೂ ಇದ್ದವನು ಅವನು ಮರೆಯಲ್ಲ. ಯಾಕೆ ಮರಿಬಾರ್ದು? ಯಾಕೆ ಧರ್ಮಕ್ಕೆ ನಾವು ಅಷ್ಟೊಂದು ಧರ್ಮನ ಕಲಿಬೇಕು, ತಿಳಿಬೇಕು? ಸರ್, ಧರ್ಮನ ಯಾಕೆ ಕಲಿಬೇಕು ತಿಳಿಬೇಕು ಅಂದ್ರೆ ನಾವು ಹಿಂದೂ ಧರ್ಮದಲ್ಲಿ ಇಟ್ಟಿರುವಂತ ನಮ್ಗೆ ಹಿಂದೂ ಧರ್ಮ ಅಂದ್ರೆ ಒಂದು ಅದೇ ಶಕ್ತಿ, ಅದೇ ತಾಕತ್ತು, ಅದೇ ಇಲ್ಲ. ಅದ್ರ ಸಲುವಾಗಿ ನಾವು ಹಿಂದೂ ಧರ್ಮ ಅಂತ ಎಲ್ರು ಪ್ರತಿಯೊಬ್ರು ಹಿಂದೂ 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 ಧರ್ಮನೇ. ನಾವು ಹಿಂದೂಗಳಿರೋದ್ರಿಂದ ಹಿಂದೂ ಧರ್ಮ ಅಷ್ಟೇ. ಅದಂದ್ರೆ ಜಾಸ್ತಿ ಹಿಂದೂ ಧರ್ಮದಲ್ಲಿ ಯಾವುದೇ ರೀತಿ ಯಾರಿಗೂ ತೊಂದರೆ ಆಗಿಲ್ಲ, ಯಾವ್ದು ಮೋಸ ಆಗಿಲ್ಲ, ಅನ್ಯಾಯ ಆಗಿಲ್ಲ. ಅದ್ರ ಸಲುವಾಗಿ ನಮ್ದು ಹಿಂದೂ ಧರ್ಮ ಅಂತ ಹೇಳಿ ಹಿಂದೂ ಧರ್ಮ ಬಗ್ಗೆ ಹೇಳ್ಕೊತೀವಿ ಅಷ್ಟೇ. ನಮ್ಗೆ ಹಿಂದೂ ಧರ್ಮದ ಅಂತ ನಿಮಗೆ ಏನು ಯಾರು ಪ್ರೇರಣೆ ಇದಕ್ಕೆ? ಯಾರು ಪ್ರೇರಣೆ ಇಲ್ಲ ಸರ್, ನಮ್ ಸ್ವತಃ ಇದರಿಂದ ಒಂದು ಹಿಂದೂ ಧರ್ಮದ ಮೇಲೆ ಗೌರವ, ಅದ್ರ ಸಲುವಾಗಿ ಅದು ಹಿಂದೂ ಹಂಗ ಹಾಕ್ಸಿರೋದ್. ಅಂದ್ರೆ ನಿಮ್ಮ ಊರು, ನಿಮ್ಮ ಇದು? ನಮ್ದು ಊರು ಬಂದು ಬಿಜಾಪುರ ಸರ್. ಬಿಜಾಪುರ ಹತ್ರ ನಮ್ದು ಇಂಡಿ ತಾಲೂಕು. ಅಲ್ಲಿ ಭೀಮಾ ನದಿ ಸಮೀಪ ಇರೋದ್ರಿಂದ ನಮ್ದು ಭೀಮಾ ತೀರ ಅಂತ ಅನ್ಕೋತೀವಲ್ಲ. ಹೌದು ಸರ್. ಈ ತರದೊಂದು ಮೆಸೇಜ್ ಜನರ ಮೇಲೆ ಪರಿಣಾಮ ಆಗುತ್ತೆ ಅಂತೀರಾ? ಆಗುತ್ತೆ ಸರ್, ಆಗ್ಲೇಬೇಕಲ್ಲ. ಯಾಕಂದ್ರೆ ಗೊತ್ತಾಗ್ಬೇಕಲ್ಲ, ನಮ್ ಧರ್ಮದಲ್ಲಿ ಹೊಡಿಬೇಕಾದ್ರೆ ಧರ್ಮ ಕೇಳಿ ಹೊಡೆದಿರೋದವ್ರು ಗೊತ್ತಾಗ್ಬೇಕಲ್ಲ. ಹಿಂದೂ ಧರ್ಮದವ್ರಿಗೆ ಟಾರ್ಗೆಟ್ ಮಾಡಿ ಹೊಡೆದಿರೋದು ಅವ್ರಿಗೆ ಗೊತ್ತಾಗ್ಬೇಕಲ್ಲ. ಹಿಂದೂ ಧರ್ಮಕ್ಕೆ ಯಾಕೆ ಇಷ್ಟೊಂದು ಇದು ಮಾಡ್ತಾರೆ, ಜನರಿಗೆ ಗೊತ್ತಾಗ್ಬೇಕು. ಇರ್ಲಿ, ನಮ್ದು ಹಿಂದೂ ಧರ್ಮ ಇದೆ, ನಾವು ಅದನ್ನ ಚೆನ್ನಾಗಿ ಕಾಪಾಡ್ಕೋಬೇಕು ಅಂತ. ಜಗತ್ತಲ್ಲಿ ಹಿಂದೂಗಳಿಗಿರೋದು ಒಂದೇ ದೇಶ, ಒಂದೇ ಸರ್. ಅವರೇ ಮರಿತಾ ಇದಾರಲ್ಲ ಹಿಂದೂ ಧರ್ಮನ. ಸರ್, ಅಂತವ್ರಿಗೆ ಹೇಳೋಕ್ಕಿಂತ ಅವ್ರು ತಿಳ್ಕೋಬೇಕು ಅಷ್ಟೇ. ಜಾಸ್ತಿ ಹೇಳೋದೇನು ಅವ್ರಿಗೆ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀವಿ. ಯಾಕಂದ್ರೆ ನಮ್ ಧರ್ಮ ಅನ್ನೋದು ಬಿಟ್ಕೊಡ್ಬಾರ್ದು. ನಾವು ಹಿಂದೂಗಳು ಅಂದ್ರೆ ಭಾರತ ಅಂದ ತಕ್ಷಣ ಹಿಂದೂ ಅನ್ಕೋತೀವಿ. ಅದು ಅವರಲ್ಲಿ ಬರ್ಬೇಕಷ್ಟೇ ಪರಿಕಲ್ಪನೆ, ಗೊತ್ತಾಗ್ಬೇಕು ಜನರಿಗೆ. ಅದಕ್ಕಿಂತ ಜಾಸ್ತಿ ಹೇಳೋದು ಎಲ್ಲ ಏನು ಇದು ಹಿಂದೂ ಅಲ್ಲಪ್ಪ, ಇದು ಜಾತ್ಯತೀತ, ಇಲ್ಲಿ ಎಲ್ರು. ಹೌದು ಸರ್, ನಾವು ಒಪ್ಕೊಂತೀವಿ ಸರ್. ಹಂಗಿದ್ದವ್ರು ನಮ್ ಧರ್ಮ ಕೇಳಿ ಹೊಡಿಬಾರ್ದಾಗಿತ್ತು, ಅವ್ರು ದಾಳಿ ಮಾಡಬಾರ್ದಾಗಿತ್ತು. ನಮ್ ಧರ್ಮ ಕೇಳಿ ದಾಳಿ ಮಾಡುವಂತ ಅವಶ್ಯಕತೆ ಇರ್ಲಿಲ್ಲ. ಅದು ಧರ್ಮ ಕೇಳಿದ್ರಿಂದ ನಮ್ಗಾದ್ರೂ ಏನೇ ಇಲ್ಲ ಒಂದ್ ಸ್ವಲ್ಪ ರೋಷ ಜಾಸ್ತಿ ಆಗುತ್ತಾರ. ಅಲ್ಲಪ್ಪ, ಇವ್ರು ಧರ್ಮ ಕೇಳಿ ಕೇಳಿ ಹೊಡಿತಾರೆ, ಮುಸ್ಲಿಮ್ರೇನ್ ಬಿಟ್ರು, ಹಿಂದೂಗಳನ್ನ ಹೊಡೆದ್ರು, ಅದು ಮ್ಯಾಟರ್ ಆಗಲ್ಲ. ಯಾಕಂದ್ರೆ ಎಲ್ಲ ಒಂದೇ ಧರ್ಮದವ್ರು ಅಂದ್ಮೇಲೆ ಎಲ್ಲರೂ ಒಂದೇ ರೀತಿ ಅಂದ್ಮೇಲೆ ಅವ್ರು ಕೇಳಿ ಹೊಡಿಬಾರ್ದಾಗಿತ್ತು. ಅವ್ರು ಮಾಡಿರೋ ತಪ್ಪೇ ಅಲ್ವಾ? ಅದಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿರೋದು ನಮ್ಮ ಮೋದಿ ಅವರಿಗೆ ಧನ್ಯವಾದಗಳು ಹೇಳೋದು. ಯೂತ್ಸ್ ಗೆ ಏನ್ ಈಗ ನೀವು ಕಷ್ಟಪಟ್ಟು ಜೀವನ ಮಾಡ್ತಾ ಇದೀರಾ, ನಿಮ್ದೆ ಬದುಕು ಕಟ್ಕೋತಾ ಇದೀರಾ, ಬೆಂಗಳೂರಲ್ಲಿ ಬಂದು ಈ ಕ್ಯಾಬ್ ಓಡಿಸ್ಕೊಂಡೆಲ್ಲ. ಸರ್, ಇವಾಗ ಏನ್ ಹೇಳ್ಬೇಕಂದ್ರೆ ಬೆಂಗಳೂರಲ್ಲೆಲ್ಲ ಏನಷ್ಟು ಅಮೌಂಟ್ ದುಡಿಯೋದು ಅಷ್ಟೇನು ಇಲ್ಲ ಸರ್. ಇವಾಗ ನೋಡಿ, ಬೆಳಗ್ಗೆಯಿಂದ ಇವಾಗ ಬಾಳ ಆದ್ರೆ ಒಂದ್ 1000 ರೂಪಾಯಿ ಉಳಿದಿರ್ಬೋದು. 1000ರಲ್ಲಿ 500 ರೂಪಾಯಿ ಡೀಸೆಲ್ ಹೋಗಿರುತ್ತೆ, ಇನ್ನೇನ್ 500 ರೂಪಾಯಿ ಉಳಿದಿರುತ್ತೆ ಅಷ್ಟೇ. ಇದೇ ಕ್ಯಾಬ್ದವ್ರ ಜೀವನ. ರೇಟಿಂಗ್ ಕೊಟ್ರೆ ಓಲಾ ಬರ್ದವ್ರು ರೇಟಿಂಗ್ ಕೊಡಲ್ಲ. ಏನ್ ಸರಿಯಾದಂತ ಕ್ಯಾಬ್ದವ್ರಿಗೆ ಏನು ಇವಾಗಿಲ್ಲ, ಲಾಸ್ ಅಲ್ಲಿ ಇದಾರೆ. ಬೆಂಗಳೂರಲ್ಲಿ ಬರ್ಲಕ್ಕೆ ಒಬ್ಬರು ನಾನೇ ಡಿಸೈಡ್ ಮಾಡಿದೀನಿ, ಇನ್ನು ಊರ್ಗ್ ಹೋಗ್ಬೇಕು ಅಂತೇಳಿ ನಿಂತ್ಕೊಂಡು ಸೈಡಲ್ಲಿ ನಿಂತ್ಕೊಂಡಿರೋದು. ಏನಿಲ್ಲ ಸರ್, ಮೊದಲಿನ ರೀತಿ ಇವಾಗ ಕ್ಯಾಬ್ದವ್ರೆಲ್ಲ ಲಾಸ್ ಅಲ್ಲೇ ಇದಾರೆ. ಇವಾಗ ಏನು ಇಲ್ಲ. ಇವಾಗ ಬರ್ಬೇಕಾದ್ರೆ ಪೊಲೀಸರು ಹಿಡ್ಕೊಂಡ್ರು, ಡ್ರೆಸ್ ಹಾಕೊಂಡಿಲ್ಲ. ಅವ್ರು ಕರೆಕ್ಟ್ ಆಗಿ ಕೇಳಿದ್ರು ನಮ್ಗೆ, ಯಾಕಂದ್ರೆ ತಪ್ಪು ನಮ್ದೆ. ಇಲ್ಲ ಸರ್, ಏನಿಲ್ಲ, ಬೆಳಗ್ಗೆಯಿಂದ ನಾನು 2 ದಿವಸ ಆಯ್ತು ರೂಮ್ಗೆ ಹೋಗಿಲ್ಲ, ಮಾಡಿಲ್ಲ, ಆಗಿಲ್ಲ ಸರ್, ಅದಕ್ಕೆ ಹಾಕೊಂಡಿಲ್ಲ. ಆಯ್ತು ಸರಿಯಪ್ಪ, ಇನ್ಮೇಲೆ ಡ್ರೆಸ್ ಹಾಕೊಂಡು ಓಡೋದು. ಸರಿ ಸರ್, ಹಾಕೋತೀವಿ, ನಮ್ ಕರ್ತವ್ಯ ಅಂತ ಹೇಳಿದ್ವಿ. ಆಯ್ತು ಸರಿ ಹೋಗಂತ ಬಿಟ್ರೆ ಅದೇ ಬಂದು ಇಲ್ಲಿ ನಿಂತ್ಕೊಂಡಿದ್ವಿ. ಯಾವ ಡ್ಯೂಟಿಗಳಿಲ್ಲ, ಏನಿಲ್ಲ ಸರ್, ಅಷ್ಟೇ ನೋಡಿ ಸರ್. ನಿಮ್ ಇಂಡಿ ಯಶವಂತರಾಯಗೌಡ್ರು ಅಲ್ವಾ? ಯಶವಂತರಾಯಗೌಡ್ರು ಸರ್. ಇಂಡಿ ಹೆಂಗೆ ಕೆಲಸ ಮಾಡ್ತಾರೆ? 4ನೇ ಬಾರಿ 5ನೇ ಬಾರಿ ಏನಾಗಿದ್ದಾರೆ ಅವ್ರು ಸತತ ಅವರು ಹೆಂಗೆ ಕೆಲಸ ಮಾಡ್ತಾರ ಸರ್? ನಾವು ಇಂಡಿ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಲ್ಲ. ನಾವ್ ಏನಿದ್ರೆ ಇಂಡಿಯಾ ಬಗ್ಗೆ ತಲೆ ಕೆಡ್ಸ್ಕೊತೀವಿ ಜಾಸ್ತಿ. ಇಂಡಿಯಕ್ಕಿಂತ ಇಂಡಿಯಾ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳೋದು. ನಮ್ಗೆ ಯಶವಂತರಾಯಗೌಡ್ರ ಬಗ್ಗೆ ಅಂದ್ರೆ ಕೆಲಸದ ಬಗ್ಗೆ ಜಾಸ್ತಿ ಕೆಲಸ ಮಾಡ್ತಾರೆ ಸರ್, ಚೆನ್ನಾಗಿ ಮಾಡ್ತಾರೆ. ಅಲ್ಲಿ ನಮ್ ಕಡೆ ಎಲ್ಲಾ ಫ್ಯಾಕ್ಟ್ರಿಗಳು, ಶುಗರ್ ಫ್ಯಾಕ್ಟ್ರಿ ಮಾಡಿದ್ದಾರೆ ಭೀಮಾಶಂಕರ್ ಅಂತ. ಕೆಲವೊಬ್ರು ನಮ್ಮಲ್ಲೆಲ್ಲ ಕೆಲಸ ಇಲ್ಲ, ಕೆಲಸ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ನಿಮ್ಮೂರಲ್ಲಿ ಸಮಸ್ಯೆಗಳು
ಏನ್ ಸರ್ ಸಮಸ್ಯೆಗಳಂದ್ರೆ ನಿಂಬೆ ತವರ ನಿಂಬೆ ನಾಡು ಸರ್ ನಮ್ದು. ನಿಂಬೆ ನಾಡು ನಿಂಬೆ ನಾಡು. ಸಮಸ್ಯೆಗಳಿಲ್ವಾ ಅಲ್ಲಿ? ಸಮಸ್ಯೆಗಳು ಇವೆ ಸರ್, ಸಣ್ಣ ಪುಟ್ಟ ಏನ್ ರೋಡು ಗಿಡು ಅದು ಎಲ್ಲ ಮಾಡ್ತಾರೆ, ಗೊತ್ತಾಗುತ್ತೆ ಅವ್ರು ಮಾಡ್ತಾರೆ. ಇವಾಗ ಏನ್ ಅಂತ ರೀತಿ ಯಾವ ಸಮಸ್ಯೆಗಳಿಲ್ಲ, ಪರವಾಗಿಲ್ಲ. ಏನ್ ಬೇಸಿಗೆಯಲ್ಲಿ ಅಂದ್ರೆ ನೀರಿನ ತೊಂದರೆ ಆಗಿರುತ್ತೆ, ಆ ಟೈಮಲ್ಲಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಇವಾಗ ಏನ್ ಸಮಸ್ಯೆಗಳಂತ ಯಾವ ರೀತಿ ನಮ್ಮಲ್ಲಿ ಇಲ್ಲ. ಹಿಂಗೆ ಇಲ್ಲ. ಮತ್ತು ಬೆಂಗಳೂರಿಗೆ ಬಂದಿರಲ್ಲ ಸರ್, ದುಡಿಬೇಕಲ್ಲ ಸರ್, ನಮ್ಮಲ್ಲೆಲ್ಲ ಕ್ಯಾಬ್ಗಳು ನಡಿಬೇಕಲ್ಲ ಸರ್. ನಮ್ಮಲ್ಲಿ ಕ್ಯಾಬ್ಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ, ಇವಾಗ ನಾನು 600 ರೂಪಾಯಿ ಬಾಡಿಗೆ ಹೋಗ್ತೀನಿ ಅಂದ್ರೆ 300 ರೂಪಾಯಿಗೆ ಹೋಗ್ತಾನೆ ಹೋಗಿ, ಹಿಂಗಾಗಿದೆ ಸರ್. ಅಲ್ಲಿ ನಮ್ ಜೀವನ ನಡೀತಾ ಇಲ್ಲ, ಇಲ್ಲಿ ಬಂದ್ರು ಇಲ್ಲೂ ಅದೇ ಇದೆ, ಏನ್ ಮಾಡಕ್ಕಿಲ್ಲ ಸರ್. ಸರಿಯಾಗಿ ಇವಾಗ ಏನಿಲ್ಲ, ಕ್ಯಾಬ್ಗಳೆಲ್ಲ ತೆಗೆದು ಇನ್ನೊಂದು ಜಮೀನಲ್ಲಿ ಮಾಡ್ಕೊಂಡು ತಿನ್ನೋದೇ ಒಳ್ಳೇದು ಕೆಲಸ ಅನ್ನೋದು ಅಷ್ಟೇ. ಇಲ್ಲಿ ಏನ್ ಬೆಂಗಳೂರಲ್ಲಿ ಏನಿಲ್ಲ ಸರಿಯಾಗಿ ಊಟ, ನಮ್ ಸೈಡ್ ಅಂತೂ ಊಟ ಸಿಗೋದೇ ಇಲ್ಲ. ಇಲ್ಲಿ ಕನ್ನಡದವ್ರಕ್ಕಿಂತ ಇಲ್ಲಿ ತಮಿಳು ತೆಲುಗುದವರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಅವರೇ ಮಾತಾಡ್ತಾರೆ, ಇಲ್ಲಿ ನಮ್ಗೆ ಮಾತಾಡೋದೇ ಅವಕಾಶ ಇಲ್ಲ. ಹಿಂಗಾಗಿ ಇಲ್ಲಿ ಏನ್ ಬೆಂಗಳೂರಲ್ಲಿ ಬರ್ತಾ ಬರ್ತಾ ಕನ್ನಡಿಗರನ್ನು ಕಮ್ಮಿ ಆಗ್ತಾ ಇದಾರೆ. ಏನು ಅಷ್ಟೊಂದು ಇದು ಇಲ್ಲ ಸರ್. ಇವಾಗ ಕಷ್ಟ ಇದೆ ಸರ್ ಒಟ್ನಲ್ಲಿ ಕ್ಯಾಬ್ಸ್ ದವ್ರದ್ದು.